ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಭಿನ್ನ ರಾಶಿಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಹಿಂದಿನ ವಿಡಿಯೋಗಳಲ್ಲಿ ಭಿನ್ನ ರಾಶಿ ಅಂದ್ರೇನು, ಭಿನ್ನ ರಾಶಿಗಳ ವಿಧಗಳ ಬಗ್ಗೆ ನಾವು ಅಭ್ಯಾಸವನ್ನ ಮಾಡಿದ್ದೇವೆ. ಹೌದಾ? ಭಿನ್ನ ರಾಶಿಗಳ ವಿಧಗಳು ಯಾವಂದ್ರೆ ಸಮ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ, ಸಮಾನ ಭಿನ್ನ ರಾಶಿ ಮತ್ತು ಸಂಕ್ಷಿಪ್ತ ಭಿನ್ನ ರಾಶಿ ಅಂತೇಳಿ ನಾವು ಈಗಾಗಲೇ ಹೇಳಿದ್ದೇವೆ. ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಸಮ ಭಿನ್ನ ರಾಶಿ ಮತ್ತು ಅದರ ಉದಾಹರಣೆಗಳು, ವಿಷಮ ಭಿನ್ನ ರಾಶಿ ಮತ್ತು ಅದರ ಉದಾಹರಣೆಗಳು, ಮಿಶ್ರ ಭಿನ್ನ ರಾಶಿ ಮತ್ತು ಅದರ ಒಂದು ಉದಾಹರಣೆಗಳನ್ನ ಅಭ್ಯಾಸವನ್ನ ಮಾಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಿನ್ನ ರಾಶಿಯ ಇನ್ನೊಂದು ವಿಧವಾದಂತಹ ಸಮಾನ ಭಿನ್ನ ರಾಶಿ ಅಂದ್ರೆ ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ ಇದರ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ಹಾಗಾದ್ರೆ ಮೊದಲನೇದಾಗಿ ಸಮಾನ ಭಿನ್ನ ರಾಶಿ ಅಂದ್ರೆ ಏನಂತೇಳಿ ನಾವು ತಿಳಿದುಕೊಳ್ಳೋಣ. ಹೌದಾ? ಸಮಾನ ಭಿನ್ನ ರಾಶಿ ಅಂದ್ರೆ ಏನಂತಂದಾಗ ಒಂದು ಭಿನ್ನ ರಾಶಿಯಲ್ಲಿರುವಂತಹ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಹೊಸ ಒಂದು ಭಿನ್ನ ರಾಶಿ ಏನಾಗಿರ್ತದೆ ಅಂದ್ರೆ ಅದು ಮೊದಲಿನ ಭಿನ್ನ ರಾಶಿಗೆ ಸಮಾನ ಭಿನ್ನ ರಾಶಿ ಆಗಿದೆ ಅಂತೇಳಿ ಹೇಳಬಹುದು. ಹೌದಾ? ಹಾಗಾದ್ರೆ ನೋಡಿ, ಒಂದು ಭಿನ್ನ ರಾಶಿಯಲ್ಲಿರುವಂತಹ ಒಂದು ಭಿನ್ನ ರಾಶಿಯಲ್ಲಿ ಇರುವ ಹೌದಾ ಅಂಶ ಮತ್ತು ಛೇದಗಳಿಗೆ ಅಂಶ ಮತ್ತು ಛೇದಗಳಿಗೆ ಏನ್ ಮಾಡಬೇಕಾಗಿದೆ? ಒಂದೇ ಸಂಖ್ಯೆಯಿಂದ ಏನ್ ಮಾಡಿದಾಗ ಗುಣಿಸಿದಾಗ ಬರುವ ಭಿನ್ನ ರಾಶಿ ಏನಾಗಿದೆ? ಸಮಾನ ಭಿನ್ನ ರಾಶಿ ಆಗಿದೆ ಅಂತೇಳಿ ಹೇಳಬಹುದು. ನೋಡಿ, ಒಂದು ಭಿನ್ನ ರಾಶಿ ಈಗಾಗಲೇ ಇದೆ. ಆ ಭಿನ್ನ ರಾಶಿಯಲ್ಲಿ ಇರುವಂತಹ ಅಂಶ ಮತ್ತು ಛೇದಗಳಿಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಭಿನ್ನ ರಾಶಿಯಲ್ಲಿ ಅಂಶ ಮತ್ತು ಛೇದಗಳು ಇರ್ತವೆ. ಹಾಗಾದ್ರೆ ಆ ಅಂಶ ಮತ್ತು ಛೇದಗಳಿಗೆ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಭಿನ್ನ ರಾಶಿಯೇ ಏನಾಗಿರುತ್ತದೆ? ಸಮಾನ ಭಿನ್ನ ರಾಶಿ ಆಗಿರುತ್ತದೆ. ಇದಕ್ಕೆ ಒಂದೆರಡು ಉದಾಹರಣೆಗಳನ್ನ ನಾವು ತಿಳಿದುಕೊಳ್ಳೋಣ. ಉದಾಹರಣೆ ನೋಡಿ, 2/3 ಅನ್ನುವಂಥದ್ದು ಒಂದು ಭಿನ್ನ ರಾಶಿ. ಇದಕ್ಕೆ ನಾ ಏನ್ ಮಾಡಬೇಕಾಗಿದೆ? ಸಮಾನ ಭಿನ್ನ ರಾಶಿ ಬರಿಬೇಕಾಗಿದೆ. ಯಾವ ರೀತಿಯಾಗಿ ಅಂದ್ರೆ ಯಾವ್ದಾದ್ರೂ ಒಂದು ಸಂಖ್ಯೆಯನ್ನ ಅಂಶ ಮತ್ತು ಛೇದ ನೋಡಿ, ಈ ಮೇಲಿಂದನ್ನ ಈ ಭಿನ್ನ ರಾಶಿಯ ಅಂಶ ಅಂತ ಕರಿತೀವಿ, ಇದನ್ನ ಛೇದ ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಈ ಅಂಶಕ್ಕೆ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆದಿಂದ ಏನ್ ಮಾಡ್ಬೇಕು? ಗುಣಾಕಾರ ಮಾಡಬೇಕು. ಹೌದಾ? ನೋಡಿ, 5 ತೆಗೆದುಕೊಳ್ತಾ ಇದ್ದೀನಿ. ಈ 5 ಈ ಅಂಶಕ್ಕೂ ಗುಣಾಕಾರ ಮಾಡಬೇಕು, ಛೇದಕ್ಕೂ ಗುಣಾಕಾರ ಮಾಡಬೇಕು. 2 5 10, 3 5 15. ನೋಡಿ, ನಮಗೊಂದು ಇನ್ನೊಂದು ಭಿನ್ನ ರಾಶಿ ಸಿಕ್ತು, 10 15 ಈ 10 15 ಏನಾಗ್ತಾ ಇದೆ ಅಂದ್ರೆ 2/3 ಒಂದು ಸಮಾನ ಭಿನ್ನ ರಾಶಿ. 2/3 ಸಮಾನ ಭಿನ್ನ ರಾಶಿ 10 15. ಹೌದಾ? ಈ ರೀತಿಯಾಗಿ ನಾವು ಸಮಾನ ಭಿನ್ನ ರಾಶಿಗಳನ್ನ ಪಡೆಯಬಹುದು. ಅದೇ ರೀತಿಯಾಗಿ ಇನ್ನೊಂದೆರಡು ಉದಾಹರಣೆಗಳನ್ನ ನೋಡೋಣ. 3 4. ಹೌದಾ? ಇದು ಒಂದೇದು. 3 4 ನೋಡಿ, ಇದಕ್ಕೆ 2 ಗುಣಾಕಾರ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಗುಣಿಸಿದಾಗ 3 2 6, 4 2 8. ನೋಡಿ, 3 4
ಮೂರ್ 4 ಅಂಶದ ಸಮಾನ ಭಿನ್ನರಾಶಿ ಏನಾಯ್ತು 6 8 ಅಂಶ ಆಯ್ತು. ಹೌದಾ? ಈ ರೀತಿಯಾಗಿ ನಾವು ಸಮಾನ ಭಿನ್ನರಾಶಿಗಳನ್ನ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಇನ್ನೆರಡು ಉದಾಹರಣೆಗಳನ್ನ ನಾವು ತಿಳ್ಕೊಬಹುದು. ಅಂದ್ರೆ ಇದಷ್ಟೇ ಅಲ್ಲ, ಬೇಕಾದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ನಾವು ಅದನ್ನ ಗುಣಾಕಾರ ಮಾಡಬಹುದು. ನೋಡಿ, 4 5 ಅಂಶ ತೆಗೆದುಕೊಳ್ತಾ ಇದ್ದೀನಿ, ಆ ಸಂಖ್ಯೆ 10 ತೆಗೆದುಕೊಳ್ತಾ ಇದ್ದೀನಿ. ಹೌದಾ? ನೋಡಿ, ಸಣ್ಣ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕಂತಿಲ್ಲ, ಬೇಕಾದ ದೊಡ್ಡ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳಬಹುದು. 4 ಹತ್ಲೆ ಎಷ್ಟಾಗ್ತಾ ಇದೆ? 40. 5 ಹತ್ಲೆ 50. ನೋಡಿ, 4 5 ಅಂಶಕ್ಕೆ ಸಮಾನ ಭಿನ್ನರಾಶಿ 45 ಅಂಶ ಆಗ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು ಬರೆಯೋಣ. ಹೌದಾ? 3 8 ಅಂಶ. 3 8 ಅಂಶ. ಹೌದಾ? 3 8 ಅಂಶ ಅನ್ನುವಂತ ಒಂದು ಭಿನ್ನರಾಶಿಗೆ ನಾವು ಏನನ್ನ ಮಾಡಬಹುದು? ಹೌದಾ? ಬೇಕಾದ ಒಂದು ಸಂಖ್ಯೆನ ತೆಗೆದುಕೊಳ್ಳೋಣ, 4 ಅನ್ನುವಂತ ಸಂಖ್ಯೆಯಿಂದ ಗುಣಾಕಾರ ಮಾಡೋಣ. ಅವಾಗ ಏನಾಗ್ತಾ ಇದೆ? 3 4 12, 8 4 32. 3 8 ಅಂಶ ಅನ್ನುವಂತ ಭಿನ್ನರಾಶಿಗೆ 12 32 ಅಂಶ ಅನ್ನುವಂಥದ್ದು ಏನಾಗಿದೆ? ಸಮಾನ ಭಿನ್ನರಾಶಿ ಆಗಿದೆ ಅಂತೇಳಿ ನಾವು ಹೇಳಬಹುದು. ಈ ರೀತಿಯಾಗಿ ನಾವು ಸಮಾನ ಭಿನ್ನರಾಶಿಗಳನ್ನ ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಇನ್ನು ಇನ್ನೊಂದು ವಿಧವಾದಂತಹ ಯಾವ್ದಂದ್ರೆ ಸಂಕ್ಷಿಪ್ತ ಭಿನ್ನರಾಶಿ. ನೆಕ್ಸ್ಟ್ ಬರುವಂತದ್ದು ಯಾವುದು? ಸಂಕ್ಷಿಪ್ತ ಭಿನ್ನರಾಶಿ. ಆ ವಿಡಿಯೋದ ಬಗ್ಗೆ, ಆ ಒಂದು ಭಿನ್ನರಾಶಿಯ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಅಭ್ಯಾಸವನ್ನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.